ನಮಸ್ಕಾರ ರೀ ಎಲ್ಲರಿಗೂ ಶರಣಾರ್ಥಿ. ಬರ್ರಿ ಇವತ್ತ ಉತ್ತರ ಕರ್ನಾಟಕ ಪಿಟ್ಲ ಹ್ಯಾಂಗೆ ಮಾಡೋದಂತ ತಿಳಿದುಕೊಳ್ಳೋಣ. ಇದು ಮಾಡ್ಲಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬರ್ರಿ. 3 ರಿಂದ 4 ಉಳ್ಳಾಗಡ್ಡಿ, 2 ರಿಂದ 3 ಮೆಣಸಿನಕಾಯಿ, ಹಸಿ ವಟಾಣಿ, ಕೊತ್ತಂಬರಿ, ಶೇಂಗಾ ಬೀಜ, ಕಡಲೆ ಹಿಟ್ಟು, ಹುಣಸೆ ಹಣ್ಣಿನ ರಸ, ಕೊಬ್ಬರಿ ತುರಿ. ಇವಾಗ ಒಂದು ಕಡೆಯಿದಾಗ ಸ್ವಲ್ಪ ಎಣ್ಣೆ ಹಾಕೋರಿ. ಈ ಪಿಟ್ಲ ಯಾಕೆ ತಿನ್ಬೇಕಂದ್ರೆ ಇದ್ರಾಗ ಪ್ರೋಟೀನ್, ವಿಟಮಿನ್, ಪೊಟ್ಯಾಷಿಯಮ್, ಕಾರ್ಬೋಹೈಡ್ರೇಟ್ ಇರ್ತದ್ರಿ. ಅದಕ್ಕೆ ನೀವು ಪಿಟ್ಲ ಊಟ ಮಾಡಿರಿ. ಇದಕ್ಕೆ ಪೌಷ್ಟಿಕ ಆಹಾರ ಅಂತಾರೆ. 1 ಚಮಚ ಸಾಸಿವೆ ಜೀರಿಗೆ ಹಾಕೋರಿ. 1 ಬೌಲ್ ಶೇಂಗಾ ಬೀಜ ಹಾಕೋರಿ. ಅದಕ್ಕೆ ಸ್ವಲ್ಪ ಕೆಂಪುಗಾಲಕ್ಕೆ ಬಿಡ್ರಿ. ಹೀಗೆ ಮಿಕ್ಸ್ ಮಾಡ್ತಾ ಇರ್ರಿ. ಅದಕ್ಕೆ ನೋಡ್ರಿ ಹಿಂಗೆ ಕೆಂಪುಗಾಲಿ. ಈ ಶೇಂಗಾ ಬೀಜ ಎಣ್ಣೆಗೆ ಹಾಕೋಬೇಕ್ರಿ. ಯಾಕಂದ್ರೆ ಅವು ಕ್ರಂಚಿ ಆಯ್ತವ್ರಿ. ಇಲ್ಲಿ ಒಂದು 4-5 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀವಿ, ಅವು ಹಾಕ್ರಿ. ಇವಾಗ 3 ರಿಂದ 4 ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡಿದ್ದೀವಲ್ಲ, ಅವು ಭೀ ಹಾಕೋರಿ. ಇದ್ರಾಗ ಅವು ಭೀ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅವು ಭೀ ಕೂಡ ಕೆಂಪಗಾಗಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರ್ರಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ರಿ. ಈ ಪಲ್ಯಕ್ಕೆ ನಮ್ಮ ಕಡೆ ಪಿಟ್ಲ, ಜುನ್ಕ ಮತ್ತು ಕಡಲೆ ಹಿಟ್ಟಿನ ಪಲ್ಯ ಅಂತ ಕೂಡ ಕರೀತಾರೆ. ಈ ಪಿಟ್ಲ ರೊಟ್ಟಿ ಜೊತೆ ಊಟ ಮಾಡಿದ್ರೆ ಭಾಳ ಚಂದ ಆಗ್ತದ್ರಿ. ಇಲ್ಲಿ ನಾವು 1 ಬೌಲ್ ಹಸಿ ವಟಾಣಿ ಹಾಕೊಳತ್ತಿದ್ದೇವ್ರಿ. ಇದ್ರೆ ಹಾಕೋರಿ, ಇಲ್ದ್ರೆ ನಡೀತದ. ಇವಾಗ ಹಸಿ ವಟಾಣಿ ಸೀಸನ್ ಅದಲ್ರಿ, ಅದಕ್ಕೆ ನಾವು ಆ್ಯಡ್ ಮಾಡ್ಕೊಂಡಿದ್ದೆವು. ಇವಾಗ ಭೀ ಚಂದ ಫ್ರೈ ಮಾಡಿರಿ. ಇಲ್ಲಿ 1 ಸ್ಪೂನ್ ಅರಿಶಿಣ ಹಾಕೊಳ್ರಿ. 1 ಸ್ಪೂನ್ ಕೊರಿಯಂಡರ್ ಪೌಡರ್, 1 ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಚಂದ ಮಿಕ್ಸ್ ಮಾಡಿರಿ. ಎಲ್ಲ ಮಸಾಲ ಕೂಡ ಅದ್ರಾಗ ಕಲಿಬೇಕು. ಹಸಿ ಹುಣಸಿನಕಾಯಿ ನೆನೆಗೆ ಇಟ್ಕೊಂಡಿದ್ದೇವಲ್ಲ, ಅದಕ್ಕೆ ಉಚ್ಕೊಂಡು ಅದ್ರ ರಸ ಹಾಕೋರಿ. ಇದ್ರಾಗ ನಿಮಗೆ ಪಿಟ್ಲ ಗಟ್ಟಿ ಬೇಕಾಯ್ತಂದ್ರೆ ನೀರು ಹೆಚ್ಚು ಆ್ಯಡ್ ಮಾಡಬೇಡ್ರಿ. ನಿಮಗೆ ತಿಳಿಬೇಕಾಗ್ಯದಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ. ಹೀಗೆ ಕುದಿಲಕ್ಕೆ ಬಿಡ್ರಿ. ಹಿಂಗೆ ಕುದಿಯೋ ಟೈಮಿಗೆ ಅದ್ರಾಗ ಕಡ್ಲೆ ಹಿಟ್ಟು ಹಾಕ್ರಿ. ಹಾಗೆ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಇರ್ರಿ, ಇಲ್ದ್ರೆ ಗಂಟು ಕಟ್ತದ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಲತ್ತರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹೀಗೆ ಚಂದ ಕಲಿಸ್ತ್ರ. ಅದಕ್ಕೆ ಇಲ್ಲಿ ನಾವು ಪಿಟ್ಲ ಪಲ್ಯ ಘಟ್ ಮಾಡ್ಕೊಳತ್ತಿದ್ದೇವ್ರಿ. ನಮ್ಮ ಮನ್ಯಾಗ ಈ ರೀತಿ ಪಿಟ್ಲ ಮಾಡ್ಯಾರ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಈ ರೀತಿ ನೀವು ಭೀ ಒಂದ್ಸಲಿ ಪಿಟ್ಲ ಮಾಡ್ಕೊಂಡು ತಿನ್ನಿರಿ. ಮತ್ತೆ ಮಾಡ್ಕೊಂಡು ತಿಂತೀರಿ. ನೋಡ್ರಿ ನಮ್ಮ ಪಿಟ್ಲ ಪಲ್ಯ ಎಷ್ಟು ಚಂದ ಕಾಣತ್ತದಂತ. ಇವಾಗ ಇದ್ರ ಮ್ಯಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೋರಿ. ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೊಳತ್ತಿದ್ದೆವು. ಸ್ವಲ್ಪ ಮ್ಯಾಗಿನ ಎಣ್ಣೆ ಹಾಕೋರಿ. ಮ್ಯಾಗಿನ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಹಾಗೆ 1-2 ನಿಮಿಷ ಮುಚ್ಚಿಡ್ರಿ. ಅದಕ್ಕೆ ಇವಾಗ ಪಿಟ್ಲ ಪಲ್ಯ ಸವಿಯಲು ಸಿದ್ಧ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.